ಸಂಧ್ಯಾ ಇದ್ದಾಳೆ ಸಂಧ್ಯಾ ಸಂಧ್ಯಾ ಅವ್ರು ಬಂದ್ಬಿಡ್ತಾರೆ ಪ್ಲೀಸ್ ಸಂಧ್ಯಾ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾಳೆ ಸಂಧ್ಯಾ ಇದ್ದಾಳು ಹೇಳು ಹೇಳು ಇನ್ ಸ್ವಲ್ಪ ದೂರ ಅಷ್ಟೇ ಅಮ್ಮ ನಂಗೆ ಆಗ್ತಿಲ್ಲ ಅಕ್ಕ ಸಂಧ್ಯಾ ನೀನೇ ಕೂತ್ಕೋ ಕೂತ್ಕೋ ಆಗ್ತಿಲ್ಲ ಅಕ್ಕ ತುಂಬಾ ಸುಸ್ತಾಗ್ತಿದೆ ಆಗ್ತಿಲ್ಲ ಅಕ್ಕ ಅವನಿಲ್ಲೇ ಇದ್ದಾನೆ ಜೋರಾಗಿ ಮಾತಾಡ್ಬೇಡ ಅಕ್ಕ ನಂಗೆ ಸುಸ್ತಾಗ್ತಿದೆ ಅಕ್ಕ ಸರಿ ಸರಿ ನೀಲೇ ಕೂತ್ಕೋ ನಾನು ಹೋಗಿ ಡೈವರ್ಟ್ ಮಾಡ್ತೀನಿ ಸತ್ತು ಮಾಡ್ಬೇಡ ಸರಿ ಅಕ್ಕ ಪಾರ್ಥ ಸಂಧ್ಯನ್ ಕರ್ಕೊಂಡು ಹೋಗು ಮೇಡಮ್ ನೀವು ಕರ್ಕೊಂಡು ಹೋಗಿ ಪ್ಲೀಸ್ ಪಾರ್ಥ ಕರ್ಕೊಂಡು ಹೋಗು ಬಾ ಸಂಧ್ಯಾ ನನ್ನ ಮಗಳ ಜೀವನನ ಸರಿಪಡಿಸ್ಕೊಡು ಅಂತ ಕೇಳಿದ್ದಕ್ಕೆ ತಡವರಿಸ್ತಾ ನಿಂತಿದ್ಯಾ ಜೆಪಿ ಇಲ್ಲಾಗಿರೋದಕ್ಕೆ ನಿನ್ನಿಂದ ನನಗೆ ಉತ್ತರ ಬೇಕು ಜೆಪಿ ಶಕ್ತಿ ಅದು ಅಂಕಲ್ ಅರ್ಜುನ್ ಹೀಗ್ ಮಾಡ್ತಾನೆ ಅಂತ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ಅವಾಗಂತೂ ಐಡಿಯಾನೇ ಇರ್ಲಿಲ್ಲ ನಾವ್ಯಾರೋ ಅಂದ್ಕೊಂಡಿರ್ಲಿಲ್ಲಮ್ಮ ಆದ್ರೆ ಅವನ ಫ್ಯಾಮಿಲಿ ಆಗಿ ಅವನ ಮನೆಯವರಾಗಿ ನೀವ್ ಅಂದ್ಕೊಂಡಿರ್ಲಿಲ್ವಾ ನಿಮಗೆ ಗೊತ್ತಿರ್ಲಿಲ್ಲ ಅಂದಿದ್ರೆ ಅದು ನಿಮ್ದೇ ತಪ್ಪು ಅವನ್ನ ಹದ್ದು ಬಸ್ತಲ್ಲಿ ಇಟ್ಕೊಳ್ದೆ ಇದ್ದಿದ್ದು ಅವನನ್ನ ಒಪ್ಸಿ ಮದುವೆಗೆ ಇಲ್ಲಿಗೆ ಕರ್ಕೊಂಡು ಬರದೇ ಇದ್ದಿದ್ದು ನಿಮ್ಗಳ ತಪ್ಪು
ನಾಳೆನೆ ಮದುವೆ ಅಂದ ತಕ್ಷಣ ನಿನ್ನ ಮಾತನ್ನ ನಂಬಿ ನೀನ್ ಎಲ್ಲಾನು ನೋಡ್ಕೊಳ್ತೀಯ ಅಂತ ನಂಬಿ ನಾವು ಬಂದ್ವಲ್ಲ, ಅದು ನಮ್ ತಪ್ಪು. ಜೆಪಿ, ಹೇಳೀಗ ನನ್ನ ಮಗಳು ಏನು ಮಾಡಬೇಕು? ಎಲ್ಲ ಸರಿ ಹೋಯ್ತು ಅನ್ನೋಷ್ಟ್ರಲ್ಲಿ ಕೈ ಕೊಟ್ಟು ಓಡ್ ಹೋದ. ನಡೆದಿರೋ ಮದ್ವೆ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಇವ್ರುಗಳಿಗೆ ಮದ್ವೆ ಆಗಿನೂ ಎಕ್ಕುಟ್ಟು ಹೋಗಿರೋ ನನ್ನ ಸಂಸಾರ ಕಾಣಿಸದೇ ಇಲ್ಲ. ಎಲ್ಲರೂ ಪರಮ ಸ್ವಾರ್ಥಿಗಳು. ಆರಾಮ ಕೂತು ತಿನ್ನೋಣ ಅಂತ ಮದ್ವೆ ಆಗಿ ಬಂದೋಳ್ ನಾನು. ಆದ್ರೆ ಈಗ ಎಲ್ರು ಗೋಳ್ ಕೇಳೋದ್ರೊಳಗೆ ನನ್ನ ಜೀವನ ಮುಗ್ದೋಗಿತ್ತು. ಕರ್ಮ. ಈ ಅಣ್ಣ ಯಾಕೆ ಓಡೋದ? ಇವನು ಹೀಗ್ ಮಾಡೋದ್ರಿಂದ ನನ್ನ ವಿಕ್ಕಿ ಮದ್ವೆಗೆ ತೊಂದ್ರೆ ಆಗುತ್ತೆ ಅನ್ನೋದು ಕಾಮನ್ ಸೆನ್ಸ್ ಇಲ್ಲ ಇವನ್ಗೆ. ನಿನ್ನೆ ನನ್ನ ಮಗಳು ನಿಮ್ಮನೆಗೆ ಬಂದು ಗಲಾಟೆ ಮಾಡಿದ್ಲು ಅಂತ ನನ್ನ ಹತ್ರ ಸಬೂಬ್ ಹೇಳದ್ಯಲ್ಲ, ಇವತ್ತು ನಿನ್ನ ಮಗ ಮದುವೆನೆ ಬಿಟ್ಟು ಹೋಗಿದ್ದಾನೆ. ನಾನು ಯಾರ ಹತ್ರ ಕಂಪ್ಲೇಂಟ್ ಮಾಡ್ಲಿ? ಓ, ಯಾವ್ದಾದ್ರೂ ಹಳೆ ವಿಷಯನ ಇಟ್ಕೊಂಡು ನನ್ನ ಮೇಲೆ ರಿವೆಂಜ್ ತಗೋತಾ ಇದ್ದೆ ಚೆಪ್ಪಿ? ಏನ್ ಹೇಳ್ತಿದ್ಯಾ ಶಕ್ತಿ? ನಿನ್ನ ಗೆಳೆತನ ಇವತ್ತು ನೆನ್ನೆದಲ್ಲ, ವರ್ಷಾನುಗಟ್ಲೆದು. ನಮ್ಮಿಬ್ಬರು ಗೆಳೆತನದ ಮಧ್ಯೆ ಇಂಥ ಯೋಚನೆ ಮನಸ್ತಾಪ ಬರೋದು ಸರಿಯಲ್ಲ ಶಕ್ತಿ. ಸುಮ್ನೆ ಬಂದಿಲ್ಲ ಜೆಪಿ, ನಡೀತಿರೋ ಮದುವೆಯಿಂದ ನಿನ್ನ ಮಗ ಓಡ್ ಹೋಗಿದ್ದಕ್ಕೆ ಬಂದಿರೋ ಯೋಚನೆ ಇದು. ಇಷ್ಟು ವರ್ಷದ ನಮ್ಮ ಸ್ನೇಹದಲ್ಲಿ ನಿನ್ನಿಂದ ಇಂಥ ಮೋಸ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸಂಧ್ಯಾ, ಫೋನ್ ಕೊಡು. ಅಣ್ಣ, ನಿಮ್ ಕೈ ಏಟಾಗಿದೆ. ಫೋನ್ ಕೊಡು ಮಗ. ಎಲ್ಲಿದ್ಯೋ? ಲೊಕೇಶನ್ ಕಳ್ಸಿನಿ, ಅಲ್ಲಿಗೆ ಬಂದ್ಬಿಡ ಅರ್ಜೆಂಟ್ ಆಗಿ, ಬೇಗ. ಅಣ್ಣ, ನಿಮ್ ಕೈಯಲ್ಲಿ ರಕ್ತ ಬರ್ತಾ ಇದೆ ಅಣ್ಣ. ಅಯ್ಯೋ, ಏನು ಆಗಿಲ್ಲ ಸಂಧ್ಯಾ, ಬಾ ಮೊದ್ಲಿನಿಂದ ಹೊರಡೋಣ, ಬಾ. ಮಗ ಏನಾಯ್ತು? ಬಾಬಾ, ಹಾಸ್ಪಿಟಲ್ ಹೋಗೋಣ. ಮಗ, ನನ್ಗೇನು ಆಗಿಲ್ಲ, ಚಿಕ್ಕ ಗಾಯ ಆಗಿದೆ ಅಷ್ಟೇ. ಫಸ್ಟ್ ನಿನ್ ಸಂಧ್ಯಾನ ಸೇಫ್ ಆಗಿ ಕರ್ಕೊಂಡು ಹೋಗು. ಅಣ್ಣ, ನಿಮ್ಮನ್ನೆಲ್ಲ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಅಣ್ಣ. ಸಂಧ್ಯಾ, ಅರ್ಥ ಮಾಡ್ಕೋ, ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಅವ್ರು ನಿನ್ಗೇನು ಮಾಡಕ್ಕೆ ಹೆಸಲ್ಲ. ಆ ಕಟಕರ ಕೈಗೆ ನಿನ್ ಸಿಗ್ಬಾರ್ದು ಸಂಧ್ಯಾ. ನೋಡ್ ಸಂಧ್ಯಾ, ನಾಳೆ ಈ ಗಾಬರಿ ಓಡಾಟ ಎಲ್ಲ ಮುಗ್ದೋಗತ್ತೆ. ಭಾರ್ಗವಿ ನಿನ್ಗೆ ನ್ಯಾಯ ಕೊಡಿಸ್ತಾರೆ. ಅಲ್ಲಿವರೆಗೂ ಈ ಅಣ್ಣ ಹೇಳಿದ ಮಾತು ಕೇಳಮ್ಮ. ಅಣ್ಣ, ಮನು ಜೊತೆ ಹೋಗು, ಅವನೆಲ್ಲ ನೋಡ್ಕೋತಾನೆ. ಅಣ್ಣ, ನೋಡು, ದಯವಿಟ್ಟು ಏನು ಮಾತಾಡ್ಬೇಡ, ಅವನ ಜೊತೆ ಹೋಗ್ಬೇಕಷ್ಟೇ. ಮನು, ಅವಳನ್ನ ಹುಷಾರಾಗಿ ನೋಡ್ಕೋ. ಮಗ, ನೀನೇನ್ ಟೆನ್ಷನ್ ಮಾಡಬೇಡ, ನಾನ್ ಸಂಜೆ ಅವ್ರನ್ನ ಹುಷಾರಾಗಿ ನೋಡ್ಕೋತೀನಿ. ಒಂದ್ ವಿಷಯ, ನಾನ್ ಫೋನ್ ಮಾಡುವವರೆಗೂ ಇವಳನ್ನ ಆಚೆ ಕರ್ಕೊಂಡ್ ಬರ್ಬೇಡ. ಸಂಧ್ಯಾ, ಹುಷಾರು, ಏನೂ ಆಗಲ್ಲ. ಹೊಡಿ. ಅಕ್ಕ ಹುಷಾರು. ನಾನೆಲ್ಲ ನೋಡ್ಕೋತೀವಿ ಸಂಧ್ಯಾ, ಫಸ್ಟ್ ಹೋಗಿ ನೀವು. ಏನೇ ಪ್ರಾಬ್ಲಮ್ ಇದ್ರು ನನ್ನ ಹತ್ರ ಹೇಳ್ಕೊ ಪುಟ್ಟ, ನಾನು ಎಲ್ಲಾ ಸಾಲ್ವ್ ಮಾಡ್ತೀನಿ ಪುಟ್ಟ ಅಂತ ಹೇಳಿದ್ರಲ್ವಾ, ಅದಕ್ಕೆ ನಿಮ್ಮನ್ನ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ.
ಮದ್ವೆ ನಿಂತೋಯ್ತು. ಯಾಕೆ ಹೇಳಿ? ನಾನ್ ಮದ್ವೆ ಆಗೋ ಹುಡ್ಗ ಓಡೋಗ್ಬಿಟ್ಟ. ಈಗ ನಾನೇನ್ ಮಾಡ್ಲಿ ಮಾವ? ಓ, ನಿಮ್ಮನ್ನ ಮಾವ ಅಂತ ಕರಿಬಾರ್ದಲ್ವಾ? ಅಥವಾ ಕರಿಬೋದಾ? ಹೇಳಿ ಮಾವ, ಹೇಳಿ. ನಾನೇನೋ ಹುಡುಕ್ ಬುದ್ಧಿ ಇರೋಳು, ಮದ್ವೆ ಆಗ್ಬೇಕು ಅಂದೆ. ಆದ್ರೆ ನೀವೇನ್ ಮಾಡಿದ್ರಿ? ಈಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ಇವತ್ತೇ ದೇವಸ್ಥಾನದಲ್ಲಿ ಮದ್ವೆ ಮಾಡಿಸ್ತೀನಿ ಅಂತ ಯಾಕೆ ಹೇಳಿದ್ರಿ? ಯಾಕೆ ಮಾತ್ ಕೊಟ್ರಿ? ಸರಿನಾ ಇದು? ನೀವ್ ಮಾಡಿದ್ ಸರಿನಾ ಮಾವ? ವಂದನಾ, ನೀನು ಮಾತಾಡ್ತಿರೋದು JP ಪಾಟೀಲ್ ಹತ್ರ. ಸ್ವಲ್ಪ ತಾಳ್ಮೆಯಿಂದ ಇರು. ಸುಮ್ನೆ ತೆಪ್ಪಗ್ ನಿಂತಿರೋ. ಇಲ್ಲಿ ನನ್ ಜೀವನ ಹೊತ್ಕೊಂಡು ಉರಿತಾ ಇದೆ. ತಾಳ್ಮೆಯಿಂದ ಇರು. ನಿನ್ಗೋ ಹೀಗಾಗಿದ್ದಿದ್ರೆ ನೀನು ತಾಳ್ಮೆಯಿಂದ ಇರ್ತಿದ್ಯಾ? ಅಷ್ಟಕ್ಕೂ ನಾನೇನ್ ಅಡ್ವೊಕೇಟ್ JP ಹತ್ರ ಮಾತಾಡ್ತಾ ಇಲ್ಲ, ನನ್ನ ಮಾವ JP ಹತ್ರ ಮಾತಾಡ್ತಾ ಇದ್ದೀನಿ. ನನಗೆ ಹೇಗೆ ಬೇಕೋ ಹಾಗೆ ಮಾತಾಡೋ ಸ್ವಾತಂತ್ರ್ಯನ ಅವ್ರು ನನಗ್ ಕೊಟ್ಟಿದ್ದಾರೆ. ನೀನು ಸ್ವಲ್ಪ ಪಾರ್ಥ, ಪಾರ್ಥ, ಸಂಧ್ಯಾ ಇಲ್ಲಿ. ಮೇಡಮ್ ಕೂಲ್ ಕೂಲ್ ಕೂಲ್. ಸಂಧ್ಯಾ ಸೇಫ್ ಆಗಿದ್ದಾಳೆ. ಸಂಧ್ಯಾನ್ ಮನೆಗೆ ಸೇಫ್ ಆಗಿ ಕಳಿಸಿ ನಿಮ್ಗೇನಾಗ್ಬಿಡುತ್ತಾ ಅಂತ ಬಂದೆ. ಪಾರ್ಥ, ನನ್ನನ್ನ ಬಿಟ್ಟು ನಿಂಬರು ಯಾವ್ದೇ ಮದ್ವೆ ಆಗ್ತಿದೆ ಅಂತ ಕೇಳಿ ಒಂದು ಕ್ಷಣ ನಾನು ಎದೆ ಬರ್ತದೆ ನಿಂತು ಹೋಗಿತ್ತು. ಇಲ್ಲ ಮೇಡಮ್, ನಿಮ್ಮನ್ ಬಿಟ್ಟು ಈ ಜೀವನದಲ್ಲಿ ಇನ್ಯಾರನ್ನು ಮದುವೆ ಆಗಲ್ಲ. ಪಾರ್ಥ, ನಾನು ಅವಾಗಲೇ ನಿನಗೆ ಕಾಲ್ ಮಾಡಿದ್ದೆ, ಬೇರೆ ಯಾರೋ ಕಾಲ್ ರಿಸೀವ್ ಮಾಡಿದ್ರು. ನೀನ್ ತಾಳಿ ಕಟ್ತೀನಿ ಅಂತ ಹೇಳಿದ್ ನನಗೆ ಕೇಳಿಸ್ತು. ನಿನ್ನ ಕಳ್ಕೊಂಡ್ಬಿಟ್ಟೆ. ನೀನ್ ಯಾವತ್ತೂ ನನಗ್ ಸಿಗಲ್ಲ ಅಂತ ಅನ್ಕೊಂಡ್ಬಿಟ್ಟೆ ಪಾರ್ಥ. ನಿನ್ನ ಬಿಟ್ಟಿರಕ್ ಸಾಧ್ಯ ಇಲ್ಲ ಅನ್ನೋದು ಆವಾಗ್ಲೇ ನನಗ್ ಗೊತ್ತಾಗಿದ್ದು. ಏನೇನು ಪಾರ್ಥ, ಯಾವತ್ತಿದ್ರು ನಿಮ್ಮನೆ. ನಿಮ್ಮನ್ ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ ಮೇಡಮ್. ನನಗ್ ವಿಷಯನೇ ಗೊತ್ತಿಲ್ಲದೆ ಡ್ಯಾಡ್ ಮಾತಿಗೆ ಕಟ್ಬಿತ್ತು ಆಸೆ ಮನೆ ಮೇಲೆ ಕೂತ್ಕೊಂಡ್ಬಿಟ್ಟೆ. ಮನಸ್ಸು ತಡಿಲಿಲ್ಲ ಮೇಡಮ್. ಅದಕ್ಕೆ ಅವ್ರ ಕಣ್ ತಪ್ಪಿಸಿ ಓಡ್ ಬಂದ್ಬಿಟ್ಟೆ. ಅಂದ್ರೆ ಮತ್ತೆ ನಿನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಜಗತ್ತಲ್ಲಿ ಅತಿ ಹೆಚ್ಚು ಪ್ರೀತಿಸೋ ಡ್ಯಾಡ್ ಮಾತನ್ನ ಮೀರಿ ಬಂದಿದ್ದೀನಿ ಮೇಡಮ್. ಹೌದು, ನಾನು ಸಂಧ್ಯಾ ಇಲ್ಲೇ ಇದೀವಿ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ಅದು ಮೇಡಮ್, ನಾನು JP ಪಾಟೀಲ್ ಮಗ ಇಲ್ಲ ಇದ್ದಾರೆ, ಬರ್ರ. ಹೇಳಿ ಹೇಳಿ ಮಾವ. ನಾನು ಯಾವತ್ತು ಡ್ಯಾಡ್ ಬೇರೆ ನೀವು ಬೇರೆ ಅನ್ಕೊಂಡೇ ಇಲ್ಲ. ಮನ್ಸಾರೆ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ.
ರೆಸ್ಪೆಕ್ಟ್. ಆದ್ರೆ ನೀವು ನನ್ ಮದ್ವೆನ ಇಷ್ಟು ಲೈಟ್ ಆಗಿ ತಗೊಂಡು ಇವರೆಲ್ರೂ ಮುಂದೆ ಜೋಕ್ ಮಾಡಲ್ಲ ಮಾವ. ಯಾಕೆ? ಬೃಂದಕ್ಕ, ಸಾರಿ ಬೃಂದಕ್ಕ, ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಆದ್ರೂ ನಾನ್ ಪ್ರೀತಿ ಮಾಡಿ ಮದ್ವೆ ಆಗಿದ್ದೀನಿ, ನನಗ್ ಗೊತ್ತಾಗುತ್ತೆ, ನಾನ್ ನೋಡ್ಕೋತೀನಿ, ನಿನ್ ಮದ್ವೆ ನಾನೇ ಮಾಡ್ತೀನಿ ಅಂತ ಹೇಳಿ ಯಾಕಕ್ಕ ಮೋಸ ಮಾಡಿದ್ರಿ? ಯಾಕಕ್ಕ? ನೀವೆಲ್ರು ನನ್ನ ಅರ್ಜುನ್ ಮದ್ವೆನ ತುಂಬಾ ಲೈಟ್ ಆಗಿ ತಗೊಂಡ್ಬಿಟ್ರಿ. ಅವನ್ನ ಕನ್ವಿನ್ಸ್ ಮಾಡಕ್ಕೆ ಯಾರು ಪ್ರಯತ್ನನೇ ಪಟ್ಟಿಲ್ಲ. ನಿಮ್ಮೆಲ್ರಿಂದಾನೆ ನಾನು ಈ ಪರಿಸ್ಥಿತಿಯಲ್ಲಿ ನಿಂತಿರೋದು. ಒಂದಲ್ಲ, ಇವತ್ತಿಲ್ಲೇನ್ ನಡೀತೋ ಅದಕ್ಕೆ ನಾನು ನಿನಗೆ ಕ್ಷಮೆ ಕೇಳ್ತೀನಿ. ಆದಷ್ಟು ಬೇಗ ನೀನ್ ಅನ್ಕೊಂಡ ಹಾಗೆ ಅರ್ಜುನ್ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ. ಆ ಮದ್ವೆ ಆದ್ಮೇಲೆ ನಿಮ್ಮನ್ನ ನಂಬ್ತೀನಿ ಮಾವ. ನಿನ್ನ ತುಂಬಾ ನಂಬಿದ್ದೆ ಜೆಪಿ. ನಾನು ಇವತ್ತು ನನ್ನ ಮಗಳ ವಿಷಯದಲ್ಲಿ ಅರ್ಧ ಕಳ್ಕೊಂಡ್ಬಿಟ್ಟೆ. ನಿನ್ನ ಮುಂದೆ ಕೈ ಮುಗಿದು ಬೇಡ್ಕೊಡ್ತೀನಿ, ದಯವಿಟ್ಟು ನನ್ನ ಮಗನ ವಿಷಯದಲ್ಲಿ ಬೇಡ. ಈ ಕೇಸ್ ಕೈ ತಪ್ಪಿತು, ವ್ಯಕ್ತಿ ಪ್ರಸಾದ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೆನಪಲ್ಲಿಟ್ಕೋ. ಇಲ್ಲಿವರೆಗೂ ಈ ಜೆಪಿನ ಯಾರು ಸೋಲ್ಸಿರ್ಲಿಲ್ಲ. ಆದ್ರೆ ಫಾರ್ ದ ಫಸ್ಟ್ ಟೈಮ್ ನನ್ನ ಮಗ ಅನ್ನಿಸ್ಕೊಂಡವನೇ ನನ್ನನ್ನ ಸೋಲು ಹಾಗೆ ಮಾಡ್ಬಿಟ್ಟ. ಇನ್ನು ಮುಂದೆ ಅವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಮೇಡಮ್, ಅಲ್ಲಿ ನೋಡಿ. ಬೀಸದ ಒಣ್ಣೆನ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಂತೆ. ಬಾ ಹೋಗೋಣ. ಎಷ್ಟೊತ್ಗಮ್ಮ ಬರೋದು? ಮುಹೂರ್ತಕ್ಕೆ ಲೇಟ್ ಆಗ್ತಾ ಇದೆ. ಬಾಮ ಇಲ್ಲಿ ಕರ್ಕೊಂಡು ಬೇಗ ಬೇಗ ರೆಡಿ ಮಾಡ್ಸಮ್ಮ. ರೆಡಿ.
ನಿನ್ನ ಹತ್ರ ಮಾತಾಡ್ತಾ ಇದ್ದಾರೆ ಆ ನಮ್ಮ ಕಾಲೇಜಿನ ದಿನಗಳು, ಆ ಮೋಜು ಮಸ್ತಿ ಎಲ್ಲ ನೆನಪಿಗೆ ಬರುತ್ತೆ ಕಣೋ ರವಿ. ಅಲ್ವಾ? ಅದೇ ಆ 12B ಬಸ್ಸಲ್ಲಿ ಹಿಂದ್ಗಡೆ ನೇತಾಡ್ಕೊಂಡು ಹೋಗ್ತಾ ಇದ್ವಿ, ಮುಂದ್ಗಡೆ ಹುಡುಗಿಯರೆಲ್ಲ ನಿಂತಿರ್ತಿಲ್ವಾ? ಏಯ್ ಕೇಳಿಸ್ಕೊ, ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ತಿದ್ವಿ, ಆದ್ರೂ ಎಲ್ಲ ನೋಟ್ಸು ಬರಿತಿದ್ವಿ ನಾವು. ಆಮೇಲೆ ಕ್ಯಾಂಟೀನಲ್ಲಿ ಬೈಟು ಕಾಫಿ ಕುಡಿತಾ ಇದ್ದಿತ್ತು, ಜೋಲ್ ಕಾಸೆ ಇರ್ತಿರ್ಲಿಲ್ಲ ಅಂತ ಕಾಲ ಅದು. ಆದ್ರೂ ಸಂತೋಷವಾಗಿದ್ವಿ ಅಲ್ವಾ? ಸಮಯ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ನೋಡು. ನಮ್ಮ ಜಮಾನ ಮುಗ್ದು ನಮ್ಮ ಮಕ್ಕಳೇ ಮದುವೆ ವಯಸ್ಸಿಗೆ ಬಂದಿದ್ದಾರೆ. ಮುಂದಿನ ತಿಂಗಳು 30ನೇ ತಾರೀಕು ನನ್ನ ಮಗಳು ಮದುವೆ. ಆಹಾ, ಎಲ್ಲರೂ ಬರ್ಬೇಕಪ್ಪ. ವೆರಿ ಗುಡ್, ವೆರಿ ಗುಡ್. ನೀವು ಬರ್ಬೇಕು ಮೇಡಮ್. ಹೌದೌದು, ನೀವೆಲ್ಲರೂ ಬರ್ಬೇಕು. ಆಯ್ತಾಯ್ತು. ನಿನ್ ಮಗಳ ಮದುವೆ ಯಾವಾಗ ರವಿ? ರೀ, ಅವ್ರ ಮಗಳು ಓಡೋಗಿದ್ದಾಳೆ ಅಂತ ಹೇಳಿದ್ರಲ್ಲ, ಈಗ ಅವ್ರ ಮಗಳಿಗೆ 2ನೇ ಮದುವೆ ಮಾಡ್ತಾರಂತ. ಸುಮ್ಮನೆ ಇರ, 2ನೇ ಮಗಳಿದ್ದಾಳೆ. ಓಹೋ, ಇನ್ನೊಬ್ಳು ಮಗಳಿದ್ದಾಳ? ಸರಿ ಸರಿ. ನೋಡಿ, ನಮ್ಗಿರೋದು ಒಬ್ಬಳೆ ಮಕ್ಕಳು, ಅವಳು ಲಾಯರ್ ಆಗಿದ್ದಾಳೆ. ಈ ಮನೆಗೆ ಆಧಾರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾಳೆ, ನಮ್ಮನ್ನು ಸಾಕ್ತಿದ್ದಾಳೆ. ಓಹೋ, ಗಂಡು ದಿಕ್ಕಿಲ್ಲದ ಮನೆಗೆ ಗಂಡು ಮಗಳಾಗಿದ್ದಾಳೆ ಅಂತ ಅನ್ಸುತ್ತೆ. ಹಾಗೆ ಅನ್ಬೇಕು ನೀವು? ನಮ್ಗೆ ಹೆಣ್ಣು ಮಗಳಿದ್ದಾಳೆ ಏನೋ ಖುಷಿ ಇದೆ, ಸಂಭ್ರಮ ಇದೆ. ಹೆಣ್ಮಗಳು ಹುಟ್ಟುವುದು ಅಂತ ನಮ್ಗೇನು ಬೇಜಾರಿಲ್ಲ, ಈಗಳಕ್ಕೆ ನೀವಿಲ್ಲ. ಹಾಗಂತ ನಾವೇನು ಅವಳು ಗಂಡು ಮಗಳು ಅಂತ ಬೆಳೆಸಿಲ್ಲ, ನಾವು ಹೆಣ್ಮಗು ಅಂತ ಬೆಳೆಸಿದ್ದೀವಿ. ಹೆಣ್ಮಗಳು ಹೀಗೆ ಇರಬೇಕು ಅನ್ನೋ ರೀತಿನಲ್ಲಿ ಬೆಳೆಸಿದ್ದೀವಿ. ಎಲ್ಲ ನೋಡ್ಬೇಕು, ಅವಳನ್ನ ಕಲ್ತ್ಕೊಂಡು ಹೆಣ್ಮಕ್ಳು ಹೇಗಿರ್ಬೇಕು ಅಂತ ನೋಡಿ ತಿಳ್ಕೋಬೇಕು, ಆಗ ಬೆಳೆಸಿದ್ದೀವಿ ನಾವು. ಸರಿ ರವೀಂದ್ರ, ನಾವಿನ್ನು ಹೊರಡ್ತೇವೆ. ತಪ್ಪದಲ್ಲೇ ಮದುವೆಗೆ ಬರ್ಬೇಕಪ್ಪ. ಆಯ್ತು ಆಯ್ತು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತು ಕಂಠೆ ಬಧ್ನಾಮಿ ಶುಭಕೆ ತ್ವಂ ಜೀವ ಶರದಾಂ ಶತಂ. ಎಲ್ಲೋಗಿರ್ಬೋದು? ಈ ಹಾಲ್ ಒಳಗಡೆ ಏನಾದ್ರು ಹೋಗಿರ್ಬೋದಾ? ಏಯ್, ಅವ್ರಿಬ್ರು ಜಗ್ಗ ಕಿಲಾಡಿಗಳು ಕಣ, ಹೋಗಿದ್ರು ಹೋಗಿರ್ಬೋದು. ಏಯ್, ನಮ್ಮ ಮಂಜಣ್ಣನ ಫಂಕ್ಷನ್ ಕಣ, ಒಳಗಡೆ ಹೋಗಿ ಮಾತಾಡ್ಸ್ಕೊಂಬರೋಣ ಬನ್ನಿ. ಹೇ ಬನ್ರ. ಮೇಡಮ್, ನಾವಿಷ್ಟು ಜೋಡಿಗಳ ಮಧ್ಯೆ ನಿಂತಿದ್ದೀವಲ್ಲ, ಅವ್ರಿಗೇನು ಗೊತ್ತಾಗಲ್ಲ, ಸುಮ್ಮನೆ.
ಮೇಡಮ್, ಮುಂದೊಂದಿನ ನಾವು ಹೀಗೆ ಮದುವೆ ಆಗ್ತೀವಲ್ಲ? ಬಿಟ್ಟ ಇಲ್ಲಿ ತಾಳಿ ಕಟ್ಬಿಡ್ತೀಯ. ನಾನೇನೋ ನನ್ನ ಟೆನ್ಷನ್ ಅಲ್ಲಿ ಇದ್ದೀನಿ, ಸುಮ್ಮನೆ ನಿಂತ್ಕೊಳ್ಳಯ್ಯ. ಪುರೋಹಿತ್ರೆ, ಎಲ್ಲಾ ಜೋಡಿಗಳು ಸಿದ್ಧರಾಗಿದಾರ? ಎಲ್ಲ ಸಿದ್ಧವಾಗಿದ್ದಾರೆ. ನೀವು ಅಂದ್ರೆ ಈಗ ಮದುವೆ ಮಾಡಿಸ್ಬಿಡದೆ. ಹಂಗಾದ್ರೆ ಕಾರ್ಯಕ್ರಮನ ಶುರು ಮಾಡ್ಬೋದಾ? ಶುರು ಮಾಡೋಣ. ಯಾರಲ್ಲಿ ಮೈಕು? ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಮದುವೆ ಮಾಡ್ಕೊಳ್ಳಲು ಸಿದ್ಧರಾಗಿದ್ದೀರಾ? ನಿಮ್ಮ ಹೊಸ ಜೀವನಕ್ಕೆ ಕಾರಣರಾದಂತ ನಮ್ಮ ಕರುಣಾಮಯಿ ಶ್ರೀಯುತ ಕಾರ್ಪೊರೇಟರ್ ಮಂಜಣ್ಣನವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಎರಡು ಮಾತನಾಡ್ತಾರೆ. ಎರಡು ಮಾತು ಅಂತ ಮೀಕಿಸ್ಕೊಂಡಿದ್ದಾರೆ. 200 ಮಾತಾಡ್ತಾರೆ. ಪಾಪ ಮಧುಮಕ್ಕಳು ನಿದ್ದೆ ಹೋಗದೆ ಇದ್ರೆ ಸಾಕು. ಮಹಿಳೆಯರೇ, ಮಹನೀಯರೇ, ಎಲ್ಲ ನನ್ನ ಬಂಧು ಮಿತ್ರರೇ, ಈ ಚಿಕ್ಕ ಸೇವಕ ಮಾಡುವಂತಹ ನಮಸ್ಕಾರಗಳು. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಮಾಡೋ ಮೊದಲೇ ಕೆಲಸಕ್ಕೆ ಯಾವ್ದು ಗೊತ್ತಾ? ಸಾಯಿಬ್ರಿ, ಅದನ್ನೆಲ್ಲ ಹೇಳ್ಬಾರ್ದು. ನಾನು ಎದ್ದಿದ ತಕ್ಷಣ ಮಾಡೋ ಮೊದಲೇ ಕೆಲಸ ಬಡವ್ರಿಗೆ ತಿಂಡಿ, ಹಣ್ಣು, ಹಂಪಲುಗಳು ಹಂಚೋದು. ನನ್ನ ಜನ ಹಚ್ಕೊಂಡಿದ್ರೆ ನನ್ನ ಕೈಯಿಂದ ನೋಡಕ್ಕಾಗಲ್ಲ. ಕುಡಿದು ಮಲ್ಕೊಂಡ್ರೆ ಎದ್ದೇಳದೆ ಮಧ್ಯಾಹ್ನ 3 ಗಂಟೆ ಆಗುತ್ತೆ. ಇದ್ರ ಮಧ್ಯೆ ತಿಂಡಿ ಬೇರೆ ಹಂಚುತ್ತಾರಂತೆ. ಇದೇ ತರ ಜನರ ಏಳಿಗೆಗೋಸ್ಕರ ಸಾಮೂಹಿಕ ವಿವಾಹ ಮಾಡಿಸೋದು ಅನ್ನೋದು ನನ್ನ ಆಸೆ. ಎಷ್ಟೋ ಜನ ಅನಾಥರು, ಭಿಕ್ಷುಕರು, ಯುವ ಪ್ರೇಮಿಗಳು ಅಂತರ್ಜಾತಿನಲ್ಲಿ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರೋರು, ಅವ್ರ ಸಹಾಯಕ್ಕೆ ಯಾರು ನಿಂತಿದ್ದಾರೆ? ಅವ್ರ ಬೆಂಬಲಕ್ಕೆ ಯಾರು ನಿಂತಿದ್ದಾರೆ? ನಾನಿದ್ದೀನಿ. ಯಾಕೆ ಗೊತ್ತಾ? ಒಂದು ಕಾಲದಲ್ಲಿ ನನ್ನ ತಂದೆ ತಾಯಿನೂ ಇದೇ ತರ ಮದುವೆ ಆಗಿದ್ರು. ಅವ್ರ ಋಣ ನಾನು ತೀರಿಸ್ಬೇಕಲ್ವೇ? ಅದು ನನ್ನ ಕರ್ತವ್ಯ ಅಲ್ವೇ? ಸರಿ, ಇದ್ಯಾಕೆ ಅಂತೀರಾ? ಈ ಕಾರ್ಪೊರೇಟರ್ ಮಂಜ ಇರೋದು ಯಾಕೆ? ನಿಮಗೋಸ್ಕರ, ನಿಮ್ಮ ಸಹಾಯ ಮಾಡೋಕ್ಕೋಸ್ಕರ, ನಿಮ್ಮ ಜನಗಳ ಸೇವೆ ಮಾಡೋದಕ್ಕೋಸ್ಕರ. ಈ ಸಂದರ್ಭದಲ್ಲಿ ನಾನು ನಿಮ್ಗೆಲ್ಲ ಇನ್ನೊಂದು ಮಾತು ಹೇಳಲೇಬೇಕು. ಇನ್ನೂ ಒಂದು ಮಾತಾ? ಹಂಗಂದ್ರೆ ಅರ್ಧ ಗಂಟೆ ಫಿಕ್ಸು. ಇದೆಲ್ಲ ಮಾಡ್ತಿರೋದು ನಾನು ಯಾರಿಗೋಸ್ಕರ? ನಿಮ್ಗೋಸ್ಕರನೇ. ನಿಮಗೋಸ್ಕರ, ನನಗೋಸ್ಕರ ಅಲ್ಲ. ಊಟಗೋಸ್ಕರ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಜನರ ಸೇವೆಗೋಸ್ಕರನೇ ಬದುಕ್ತೀನಿ. ನೀವೆಲ್ಲ ಸರಿಯಾಗಿ ಕೇಳಿಸ್ಕೊಂಡ್ರೆ ನನ್ನ ಹೃದಯ ಬಡಿತ ಜನಸೇವೆ ಜನಸೇವೆ ಅಂತಾನೆ ಕೂಗ್ತಿರುತ್ತೆ. ಹೌದೌದು, ಪಕ್ಕದಲ್ಲಿ ನಿಂತಿರೋ ನನಗಂತೂ ಕೇಳಿಸ್ತಾ ಇದೆ. ನಿಮಗೂ ಕೇಳಿಸ್ಬೇಕು ಅಂತಂದ್ರೆ ನಮ್ಮ ಸಾಹೇಬ್ರು ಮೈಕ್ನ ಆಟ ಹತ್ರ ಇಟ್ಕೋಬೇಕು. ಆಯ್ತು. ಈ ಮದುವೆಯಿಂದ ಒಂದಷ್ಟು ಜನರು ಬಾಳಲ್ಲಿ ಬೆಳಕಾದ್ರೆ, ಒಂದಷ್ಟು ಜನ ಜೀವನ ಕಟ್ಕೊಂಡ್ರೆ ಈ ಜನ್ಮ ಸಾರ್ಥಕ. ಇವನು ಕೊಯ್ಯ ನಿಲ್ಲಿಸ್ತಲ್ಲ, ಈ ರೋಡಿಗಳು ಹೋಗ್ತಾ ಇಲ್ಲ. ಏನಪ್ಪ ಮಾಡ್ತೀವಾಗ? ಹೆಂಗಿಲ್ಲಿಂದ ಹೋಗೋದು? ಮೇಡಮ್, ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಆಯ್ತು. ಕಟ್ಟ ಕಡೆಯದಾಗಿ ನನ್ನ ಮನದಾಳದ ಒಂದು ಮಾತು. ಕಾರ್ಪೊರೇಟರ್ ಮಂಜಣ್ಣನಿಗೆ ಬೇಡಪ್ಪ, ಬೇಡ. ನನ್ನ ಹೆಸರಲ್ಲಿ ಜೈಕಾರ ಬೇಡ. ನನ್ನ ನೆಚ್ಚಿನ ಜನತೆಗೆ, ನನ್ನ ನೆಚ್ಚಿನ ಪ್ರೀತಿಯ ಜನತೆಗೆ, ನನ್ನ ನೆಚ್ಚಿನ ಪ್ರೀತಿಯ ಜನತೆಗೆ. ಫೋಟೋ ತೆಗ್ಸಕ್ಕೆಲ್ಲ ವ್ಯವಸ್ಥೆ ಮಾಡಿದೀಯಾ? ಮಾಡಿದೀನಿ ಸಾಹೇಬ್ರೆ. ಎಲ್ಲ ಆಂಗಲ್ ಅಲ್ಲೂ ಸೂಪರ್ ಆಗಿ ಬರ್ಬೇಕು. ಡಿಸೈನ್ಸ್ ಅಲ್ಲಿ ಎಲ್ಲ ಪೇಪರ್ಗಳಲ್ಲೂ ನಾವೇ ಮಿಂಚಬೇಕು.
ಓಕೆ ಸಾಹೇಬ್ರೆ ಓಕೆ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಹಾ ಬಾ. ಅಯ್ಯೋ ಇವಾಗೆಲ್ಲ ಜೋಡಿಗಳಿಗೂ ತಾಳಿ ಕೊಟ್ಬಿಡ್ತಾರೆ ಕಣಯ್ಯ. ಕೊಡ್ಲಿ ಬಿಡಿ ಮೇಡಮ್, ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಹೇಳಿ ಶಕ್ತಿ ಭಾಯ್, MLA ಸಾಹೇಬ್ರು ನಮಗ್ ಫೋನ್ ಮಾಡಿದ್ದಾರೆ ಅಂದ್ರೆ ಏನೋ ಮುಖ್ಯವಾದ ವಿಚಾರಣೆ ಇರ್ಬೇಕನ್ಸುತ್ತೆ. ನೋಡು ಶಿವ, ಅರ್ಜೆಂಟ್ ಆಗಿ ಒಂದು ಕೆಲಸ ಆಗ್ಬೇಕು, ಆಗತ್ತಾ? ಹೇಳಿ ಬಾಯ್, ನಿಮ್ಗಿಲ್ಲ ಅಂತೀನಾ? ಮಾಡ್ಕೊಟ್ಟೆ ಕೊಡ್ತೀನಿ. ನಿಮ್ಮ ಕೈಯಿಂದಾನೆ ತಪ್ಪಿಸ್ಕೊಂಡವನೆ ಅಂದ್ರೆ ಅವನಿಗೆ ಇನ್ನೆಷ್ಟು ಕೊಬ್ಬಿರ್ಬೇಡ. ಅವನಿಗೆ ಯಾವನೇ ಆಗಿರ್ಲಿ, ಎಲ್ಲ ಇರ್ಲಿ, ಹುಡುಗರನ್ನ ಕಳಿಸ್ಬಿಟ್ಟು ಹೊಡ್ಸ್ಕೊಟ್ಟೆ ಕೊಡ್ತೀನಿ. ಹಾ ಅಣ್ಣ, ಈ ಸಲ ಎಲೆಕ್ಷನ್ ಅಲ್ಲಿ ಟಿಕೆಟು ಅಣ್ಣ, ಜನಸೇವೆ ಮಾಡ್ತಿದ್ದೀನಿ ಅಣ್ಣ, ಸಾಮೂಹಿಕ ವಿವಾಹ ಎಲ್ಲ ಮಾಡಿಸ್ತಿದ್ದೀನಿ. ನೀನ್ ಹೇಳಿದ ಕೆಲಸ ಮುಗಿಸಿದ್ರೆ ಟಿಕೆಟ್ ಏನಯ್ಯ, ನೇರವಾಗಿ ಸೀಟೇ ಕೊಡುತ್ತೀನಿ. ಮೊದಲು ಇದೊಂದು ಕೆಲಸ ಮಾಡ್ಕೊಡು. ನಾ ನಿಮ್ ಕೆಲ್ಸನೂ ಆಯ್ತು ಅಂತ ಅನ್ಕೊಳ್ಳಿ ಅಣ್ಣ. ಹಾ ಯಾವನೇ ಇರ್ಲಿ ಬಿಡಿಸ್ಕೊಡ್ತೀನಣ್ಣ. ಅಣ್ಣ ಟಿಕೆಟು ಬಾಯ್ ಅಣ್ಣ, ಆದ್ಮಿ ಅಣ್ಣ, ಗುಡ್ ಟು ಸಿ ಯು ವೆರಿ ಸೂನ್. ಲವ್ ಯು ಅಣ್ಣ. ಏ ನಾಣಿ ಸಾಹೇಬ್ರೆ, ಜಾನಿಗೆ ಫೋನ್ ಮಾಡು. ಶಕ್ತಿ ಬೈ ಅವ್ರ ಅಳಿಯ ತಪ್ಪಿಸ್ಕೊಂಬಿಟ್ಟವನಂತೆ. ಅವನ್ ಎಲ್ಲೇ ಇದ್ರು ಹುಡ್ಕೊಂಬಂದು ಶಕ್ತಿ ಬೈ ಒಪ್ಪಿಸ್ಬೇಕು ಅಂತ ಹೇಳು. ಅರ್ಥ ಆಯ್ತಾ? ಅರ್ಥ ಆಯ್ತು. ಹೋಗು ಹೇಳು. ಹಾ ಸರಿ. ನಮಸ್ಕಾರ ಪುರೋಹಿತರೆ. ಯಾಕೆ ಬನ್ನಿ. ಈ ಸಿಟಿನಲ್ಲೇ ನಾನು ನಂಬರ್ 1 ಲಾಯರ್. ನಾನು ಬರ್ತಾ ಇದ್ದೀನಿ ಅಂದ್ರೆ ನನ್ನ ಎದುರುಗಡೆ ಇರೋರು ಗಂಟು ಒಣಗುತ್ತೆ. ನನ್ನ ಮಾತಿನ ವೇದವಾಕ್ಯ ಅಂತ ನಂಬ್ತಾರೆ. ಅಂಥದ್ರಲ್ಲಿ ನನ್ನ ಮಗ, ನನ್ನ ಸ್ವಂತ ಮಗ, ನನ್ನ ಮಾತಿಗೆ ಬೆಲೆ ಕೊಡದೆ ಎಲ್ಲರ ಮುಂದೆ ಅವಮಾನ ಮಾಡ್ಬಿಟ್ಟ. ಜೆಪಿ,
ಎಲ್ಲ ವಿಷಯ ಗೊತ್ತಿದ್ರು ನನ್ನಿಂದ ಮುತ್ತಿಟ್ಟಿದ್ದೆ ಅಲ್ವಾ ನಿನ್ನ. ಏನೋ ಹುಡುಗಾಟದಲ್ಲಿ ಅವನ್ ಹೀಗ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ದೆ ಜೆ.ಪಿ. ನಿಮ್ ವಿಷಯದಲ್ಲಿ ಅವನ್ಗೆ ಆಟ ಆಡ್ಬೇಡ ಅಂತ ಕೂಡ ವಾರ್ನ್ ಮಾಡಿದ್ದೆ. ಕೊನೆ ಕ್ಷಣದಲ್ಲಿ ಹೀಗಾಗಿದೆ. ಗೊತ್ತಿರ್ಲಿಲ್ಲ ಅನ್ನೋದ್ ಬಿಟ್ಟು ನಿನಗ್ ಬೇರೆ ಏನಾದ್ರೂ ಹೇಳಕ್ ಬರುತ್ತಾ? ನಿನ್ನ ನಿರ್ಲಕ್ಷ್ಯ ಇದ್ದ ನಿನ್ನ ಮಗನ ಹಠದಿಂದ ಇವತ್ತು ನಾನು ತಲೆ ತಗ್ಸೋ ಹಾಗಾಯ್ತು. ಯು ನೋ ಸಮಥಿಂಗ್, ಫಾರ್ ದ ಫಸ್ಟ್ ಟೈಮ್, ಮೊದಲನೇ ಸಲ ನನ್ನ ಮೇಲೆ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತಂದ ಶಕ್ತಿ. ಇವ್ರು ಬಂದಿರೋ ಸಿಟ್ಟಿಗೆ ಅರ್ಜುನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ರೆ ಅವನ್ ಹೋಗಿ ಆ ಭಾರ್ಗವಿ ಜೊತೆ ಇರ್ತಾನೆ. ಆಗ ಇದನ್ನೆಲ್ಲ ಮಾಡ್ಸಿದ್ದು ಅನ್ಕೊಂಡು ಮಾವ ನನ್ನನ್ನೂ ಆಚೆ ಕರ್ಮ. ಯಾರ್ ಏನೇ ಮಾಡಿದ್ರು ನನ್ ಸಂಸಾರದ ಬುಡಕ್ಕೆ ಬರುತ್ತಲ್ಲಪ್ಪ. ನಿನ್ನ ಮಗನ್ನ ಸರಿಯಾಗಿ ಬೆಳೆಸ್ತಾ ಇದ್ದಿದ್ದು ನಿನ್ನ ತಪ್ಪು ನಿರ್ಮಲ. ಅವನನ್ನ ಹದ್ಬಸ್ತಲ್ಲಿ ಇಟ್ಕೊಂಡಿದ್ದಿದ್ರೆ ನಾನಿವತ್ತು ತಲೆ ತಗ್ಸೋ ಪ್ರಸಂಗನೇ ಬರ್ತಿರ್ಲಿಲ್ಲ. ಸರಿಯಾಗಿರೋದೆಲ್ಲ ತಂದೆ ಗುಣ, ತಪ್ಪಾಗಿರೋದೆಲ್ಲ ತಾಯಿ ಗುಣನೇ ಅನ್ನೋ ಅದೇ ಹಳೆ ಕುಂಟು ನೆಪ ಹೇಳ್ತಿದ್ಯಲ್ಲ ಜೆ.ಪಿ. ನೀನ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡ ಶಕುಂತ. ಇಷ್ಟಕ್ಕೂ ಆ ವಂದನಾಗ ಏನ್ ಕಮ್ಮಿ ಆಗಿದೆ? ಇಸಂಟ್ ಶಿ ಬ್ಯೂಟಿಫುಲ್? ಆಸ್ತಿ ಇಲ್ವಾ? ಅವಳನ್ನ ಬಿಟ್ಟು ಬೇರೆ ಯಾವುದೋ ಹುಡುಗಿ ಹಿಂದೆ ಹೋಗ್ತಿದ್ದಾನೆ. ಯಾರ ಹುಡುಗಿ? ಯಾರ ಹುಡುಗಿ? ಬೃಂದಾ ಹೇಳು. ನನಗ್ ಗೊತ್ತು ನೀನು ಅರ್ಜುನ್ ಕ್ಲೋಸ್ ಆಗಿದ್ದೀರಾ ಅಂತ. ಆ ಹುಡುಗಿ ಯಾರು ಅಂತ ಹೇಳು. ನಿನ್ನ ಕೇಳ್ತಿರೋದು. ಆ ಹುಡುಗಿ ಯಾರು? ಮಾವ, ಅವಳು ಯಾರು ಅಂತ ನನ್ಗೂ ಗೊತ್ತಿಲ್ಲ ಮಾವ. ವಂದನ ಹೇಳಿದ್ಮೇಲೆ ನನ್ಗೂ ಗೊತ್ತಾಗಿದ್ದು. ನಂಗ್ ವಿಷಯ ಗೊತ್ತಾಗಿದ ತಕ್ಷಣ ನಿಮ್ಗೆ ಹೇಳದ್ನಲ್ಲ. ನನ್ಗೆ ಅದ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಮಾವ. ಈಗ ಹುಡುಗಿ ಬಗ್ಗೆ ಯಾಕೆ ಕೇಳ್ತಿದೀಯಾ? ಹೇಳಿದ್ರೆ ಅವ್ರಿಬ್ರಿಗೂ ಮದ್ವೆ ಮಾಡಿಸ್ತೀಯ ಜೆ.ಪಿ.? ಅವನು ಮನೆಗೆ ಬಂದ ಮೇಲೆ ನಡೆಯೋದು ಅವನ ಮದುವೆ ಅಲ್ಲ, ಅವನ ತಿಥಿ. ಅಯ್ಯೋ ತಗೊಳಪ್ಪ ಮನ್ಮಥ, ತಾಳಿ ತಗೊಳ. ತಾಳಿ ಬೇಡ ಸರ್. ತಾಳಿ ಬೇಡವಾ? ಅಲ್ಲಪ್ಪ, ಮದುವೆ ಯಾಕೆ ರೆಡಿಯಾಗಿ ಬಂದಿದ್ಯಾ, ತಾಳಿ ಯಾಕೆ ತಗಂತಿಲ್ಲ? ಅಲ್ಲ ಸರ್, ಅದು ನಾವು ಗೊತ್ತು, ನೀವು ಪ್ರೀತಿ ಮಾಡಿ ಓಡಿ ಬಂದಿರೋ ಪ್ರೇಮಿಗಳು. ಈ ತರ ಜೋಡಿಗಳನ್ನು ನಾವು ಎಷ್ಟು ನೋಡಿಲ್ಲ. ಅಮ್ಮ, ನಿನಗೆ 21 ದಾಟಿದ್ಯಾ? ಮತ್ತೆ ಕಟ್ಟಿ ರೀ. ನಮ್ಮ ಸಾಹೇಬರು ಚಿನ್ನದ ತಾಳಿ ಕೊಡ್ತಾ ಇದ್ದಾರೆ ಫ್ರೀಯಾಗಿ, ತಗೊಂಡು ಕಟ್ಬಿಡಿ. ಈಗಿನ ಕಾಲದಲ್ಲಿ ಚಿನ್ನನ ಯಾರು ತಾನೇ ಫ್ರೀಯಾಗಿ ಕೊಡ್ತಾರೆ? ಈಗ ಚಿನ್ನದ ಬೆಲೆ ಎಷ್ಟಾಗಿದೆ ಗೊತ್ತಾ ನಿಮಗೆ? ಅಲ್ಲ ಸರ್, ಅದು ನಾವಿಬ್ರು ಮದ್ವೆ ಆಗಕ್ ಬಂದಿಲ್ಲ. ಮತ್ತೆ ಇಲ್ಲೇನು ಡ್ರೆಸ್ ಕಾಂಪಿಟೇಷನ್ ಹೇಳಕ್ ಬಂದಿದ್ಯಾ? ರೇ, ನಮ್ಮ ಸಾಹೇಬ್ರು ಮದುವೆ ಮಾಡಿಸ್ತಿರೋದು ನೀವು ತಾಳಿ ಕಟ್ಟದೆ ಮದುವೆ ಆಗದೆ ಆಚೆ ಹೋಗಂಗಿಲ್ಲ. ಐ ಸೀನ್ ಸನ್ವೇ, ನಾನೆಲ್ಲೋ ನೋಡಿದ್ದೀನಿ. ಹಾ,
ಅಯ್ಯೋ ಬನ್ನಿ ಸಾರ್, ಮುಹೂರ್ತಕ್ಕೆ ಟೈಮ್ ಆಯ್ತು. ಈ ತರ ಜನಗಳನ್ನ ಎಷ್ಟು ನೋಡಿಲ್ಲ ನೀವು. ಬನ್ನಿ ಬನ್ನಿ. Oh